ವೆಲ್ಕಮ್ ಟು ದಿಸ್ ಶೋ. ನಾನು ನಿಮ್ಮ ನವೀನ್, ನೀವು ನೋಡ್ತಿದ್ದೀರ ನವೀನ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೆಲ್ನ ವೈರ್ಲೆಸ್ ಕೀಬೋರ್ಡ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ, ಬನ್ನಿ. ಮೊದಲನೇದಾಗಿ ಬಾಕ್ಸ್ ನೋಡೋಣ. ಬಾಕ್ಸ್ ಮೇಲೆ ಡೆಲ್ ಲೋಗೋ ಇದೆ ದೊಡ್ಡದಾಗಿ. ಇನ್ನು ಕೀಬೋರ್ಡ್ ಆ್ಯಂಡ್ ಮೌಸ್ದು ಇಮೇಜ್ ಇದೆ. ಇನ್ನು ಸೈಡಲ್ಲಿ ಡೆಲ್ ವೈರ್ಲೆಸ್ ಕೀಬೋರ್ಡ್ ಮೌಸ್ ಅಂತ ಬರೆದಿದೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಇನ್ನು ಬ್ಯಾಕ್ ಸೈಡ್ ಬಂದರೆ ಚೈನಾ ಚಾಂಗ್ಚುಂಗ್ ಭಾಷೆಯಲ್ಲೆಲ್ಲ ಏನೇನೋ ಬರೆದಿದ್ದಾರೆ. ಹಾಗೆ ಪಕ್ಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಕಂಪ್ನಿ ಪ್ರೈಸ್ದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ನಾವು ಬಾಕ್ಸ್ ಓಪನ್ ಮಾಡೋಣ. A few moments later. ಹಬ್ಬ, ಒಂದೊಂದ್ಸಲಿ ಬಿಚ್ಚೋದಕ್ಕೂ ಸಖತ್ ಟೈಮ್ ಹಿಡಿಯುತ್ತೆ. ಬಾಕ್ಸ್ನ ಓಪನ್ ಮಾಡ್ತಿದ್ದಾಗೆ ಕೀಬೋರ್ಡ್ ಮೌಸು ಪಳಪಳ ಅಂತ ಹೊಳಿತಿದೆ, ಕವರ್ ಹಾಕಿರೋದ್ರಿಂದ ಲೈಟ್ ಬೆಳಕಿಗೆ. ಕೀಬೋರ್ಡ್ನ ನೋಡೋದಾದರೆ ಕ್ಲೀನಾಗಿ ಒಂದು ಕವರ್ ಪ್ಯಾಕ್ ಮಾಡಿದ್ದಾರೆ. ಕವರ್ ಬೇಡ, ಸೈಡ್ ಕಡೆ ಕೀಬೋರ್ಡ್ ನೋಡ್ತಿರ್ಬೋದು, ಸಖತ್ ಕ್ಲಾಸಿಕ್ ಆಗಿದೆ. ತಿನ್ ಕೂಡ ಸಖತ್ ಸ್ಲಿಮ್ ಆಗಿದೆ, ನೋಡ್ತಿರ್ಬೋದು. ಇದರಲ್ಲಿ ವೈರ್ ಇಲ್ಲದೆ ಇರೋ ಕಾರಣ ಸಖತ್ ಕ್ಲಾಸ್ ಆಗಿದೆ. ಬಟನ್ಗಳು ಫುಲ್ಲು ಪ್ರೊಫೆಷ್ನಲ್ ಥರ ಇದೆ, ಮತ್ತು ಫಾಂಟ್ ಕೂಡ ಪ್ರೊಫೆಷ್ನಲ್ ಫಾಂಟ್ ಥರನೇ ಇದೆ. ಯಾಕಂದರೆ ಇದು ಆಫೀಸ್ಗೆ ಮಾತ್ರ ಮತ್ತು ಪ್ರೊಫೆಷ್ನಲ್ ಯೂಸ್ಗೆ ಮಾತ್ರ ಚೆನ್ನಾಗಿರುತ್ತೆ. ಗೇಮಿಂಗಿಗೆ ಸೂಟ್ ಆಗೋಲ್ಲ. ಗೇಮಿಂಗಿಗೆ ಅಂತಲೇ ಸಪ್ರೇಟ್ ಕೀಬೋರ್ಡ್ ಬರುತ್ತೆ. ಇನ್ನು ಬ್ಯಾಕ್ ಸೈಡಲ್ಲಿ ಏರ್ ವೆಂಟಿಲೇಷನ್ಗೆ ಅಂತ 2 ಕ್ಲಿಪ್ ಇದೆ. ಇನ್ನು ಎತ್ಕೊಂಡು ನೀವು ಯೂಸ್ ಮಾಡಿದ್ರೆ ಕೆಳಗಡೆ ಏರ್ ಆಡುತ್ತೆ. ಕೀಬೋರ್ಡ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಇದು ನೆಕ್ಸ್ಟ್ ನೋಡೋದಾದರೆ ಮೌಸು ಕವರ್ ಹಾಕ್ಬಿಟ್ಟು ಪಳಪಳ ಅಂತ ಹೊಳಿತಿದೆ. ಲೈಟ್ಗೆ ಕವರು ಸೈಡ್ಗೆ. ಇನ್ನು ಮೌಸು ಕ್ವಾಲಿಟಿ ಚೆನ್ನಾಗಿದೆ, ಸ್ಮೂತಾಗಿದೆ, ಮತ್ತು ಜಾರಲ್ಲ. ಮತ್ತು ಬ್ಯಾಕ್ ಸೈಡು ನೋಡೋದಾದರೆ ನಮಗೆ ಇಲ್ಲಿ AA ಶೆಲ್ ಹಾಕೋಕ್ಕೆ ಜಾಗ ಇದೆ. ಇದು ಚಾರ್ಜಿಂಗಿಂದ ಓಡೋದಲ್ಲ, ಇದಕ್ಕೆ ಶೆಲ್ ಹಾಕ್ಕೋಬೇಕು. ಮತ್ತು ಅದ್ರ ಪಕ್ಕನೇ ನಿಮಗೆ ಬಟನ್ ಇದೆ, ಆನ್ ಆಫ್ ಬಟನ್ ಮೌಸ್ದು. ಇನ್ನು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಮೌಸ್ದು. ನೆಕ್ಸ್ಟ್ ನೋಡೋದಾದರೆ ಇನ್ನು ಸ್ಕ್ರಾಲ್ ಸೌಂಡ್ ಕೇಳಿಸ್ಕೊತಾ ಇರ್ಬೋದು, ಈ ಥರ ಬರುತ್ತೆ ಸೌಂಡು. ಕರ್ ಕೀಬೋರ್ಡ್ದು ಸೌಂಡ್ ನೋಡಿ, ಇದ್ರದ್ದು ಸೌಂಡು. ಈ ಕೀಬೋರ್ಡಲ್ಲೂ ಮ್ಯೂಸಿಕ್ ಬರ್ಸ್ಬೋದು. ಇದರಲ್ಲಿ ನನಗೆ ಇಷ್ಟ ಆಗದೆ ಇರೋದು ಅಂದರೆ ಇಲ್ಲಿ ಲೈಟ್ ಒಂದೇ ಒಂದು ಕೊಟ್ಟಿದ್ದಾರೆ, ಚಾರ್ಜಿಂಗ್ದು ನಂಬರ್ ಮತ್ತು ಸ್ಕ್ರಾಲ್ ಲಾಕ್ದು ಲೈಟ್ ಇಂಡಿಕೇಟರ್ ಕೊಟ್ಟಿಲ್ಲ. ಇನ್ನು ಬಾಕ್ಸಲ್ಲಿ ನೆಕ್ಸ್ಟ್ ನೋಡೋದಾದರೆ USB ಪಿನ್ ಕೊಟ್ಟಿದ್ದಾರೆ. ಇದು TVಲಿ ಸಿಸ್ಟಮಲ್ಲಿ ಈವನ್ ನಿಮಗೆ ಕನ್ವರ್ಟರ್ ಇದ್ದರೆ ಮೊಬೈಲಲ್ಲಿ ಕೂಡ ಹಾಕ್ಕೊಂಡು ನೀವು ಕೀಬೋರ್ಡ್ ಮೌಸ್ನ ಯೂಸ್ ಮಾಡ್ಬೋದು. ಇದನ್ನು ಕೂಡ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಪ್ಲಾಸ್ಟಿಕ್ಕಲ್ಲಿ. ಏನೋ ಸ್ಟಿಕ್ಕರ್ ಹಾಕಿದ್ದಾರೆ, ಒಳ್ಳೆ ಕೀಚೈನ್ ಥರ. ಇನ್ನು ನೆಕ್ಸ್ಟು ನೋಡೋದಾದರೆ 2 ಕಾಗದ ಕೊಟ್ಟಿದ್ದಾರೆ, ಪೇಪರು. ಒಂದು ಬಂದ್ಬಿಟ್ಟು ಯೂಸರ್ ಮ್ಯಾನ್ಯುವಲ್ ಗೈಡ್, ಕ್ವಿಕ್ ಗೈಡು. ನಾವು ಗೈಡೆಲ್ಲ ಓದಲ್ಲ, ಹಂಗೆ ಮಾಡ್ತೀವಿ. ನೆಕ್ಸ್ಟ್ ಬ್ಯಾಟ್ರಿ ಕೊಟ್ಟಿದ್ದಾರೆ, ಶೆಲ್ಲು 3 ಇದೆ. 2 AAA, 1 AA ಶೆಲ್ ಕೊಟ್ಟಿದ್ದಾರೆ. ಡ್ಯೂರಾಸೆಲ್ ಕಂಪ್ನಿದು. ನೋಡ್ತಾ ಇರ್ಬೋದು, ಬಾಕ್ಸ್ನಲ್ಲಿ ಸಿಗೋದು ಇಷ್ಟೇ ಸಾಮಾನು ಇರೋದು ಬಾಕ್ಸಲ್ಲಿ. ಇನ್ನು ಕೀಬೋರ್ಡ್ನ ಕೆಳಗಡೆ 4 ಗ್ರಿಪ್ ಇದೆ, ರಬ್ಬರು. ಇದು ಆರಾಮಾಗಿ ಟೇಬಲ್ ಮೇಲೆ ಇಡ್ಬೋದು. ಕೀಬೋರ್ಡ್ ನಿಮಗೆ ಮೂವ್ ಆಗಲ್ಲ, ಜಾಸ್ತಿ ಟೈಟಾಗಿರುತ್ತೆ. ಮೌಸಲ್ಲೇನಿರಲ್ಲ, ಗಮನಿಸ್ತಿರ್ಬೋದು. ಇವಿಷ್ಟು ನಮಗೆ ಬಾಕ್ಸಲ್ಲಿ ಸಿಗೋ ಸಾಮಗ್ರಿಗಳು. ಅಯ್ಯೋ ನಿನ್ನ
ಇನ್ನು ಮೌಸ್ಗೆ ಶೆಲ್ ಹಾಕೋದು, ಡಬಲ್ ಎ ಬರುತ್ತೆ ಶೆಲ್ಲು, ನೋಡ್ತಾ ಇರ್ಬೋದು. ಶೆಲ್ ಹಾಕಿ ರಿಮೂವ್ ಮಾಡೋದು ಕೂಡ ಈಸಿಯಾಗೇ ಇದೆ. ಇಲ್ಲೊಂದು ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಆನ್ ಮಾಡೋ ಬಟನ್, ಆಫ್ ಮಾಡೋ ಬಟನ್ ಕೆಳಗಡೆನೇ ಇದೆ. ಪ್ಲಾಸ್ಟಿಕ್ ಹೇಳಿದ್ರೆ ಸಾಕು, ನಿಮಗೆ ಶೆಲ್ ಮೇಲೆ ರಿಟರ್ನ್ ಬರುತ್ತೆ, ತೆಗಿಬೋದು ಈಸಿಯಾಗಿ. ಗಮನಿಸ್ತಾ ಇರ್ಬೋದು ಮೌಸ್ ಆನ್ ಆಗಿರೋದು ಇವಾಗ. ನೋಡಿ ಆನ್ ಆಗಿದೆ. ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮೌಸ್ದು, ಬಿಲ್ಡ್ ಕ್ವಾಲಿಟಿ ಗಮನಿಸ್ತಾ ಇರ್ಬೋದು. ಕ್ಲಿಕ್ ಸೌಂಡ್ಸ್. ಇನ್ನು ನೆಕ್ಸ್ಟು ಕೀಬೋರ್ಡ್ಗೆ 2 ಶೆಲ್ ಇದೆ, ತ್ರಿಬಲ್ ಎದು. ಕವರು ಸೈಡ್ ಇದು ಕಾಣಿಸ್ತಿರ್ಬೋದು. ಇಲ್ಲಿ ತ್ರಿಬಲ್ ಎ ಶೆಲ್ 2 ಹಾಕಬೇಕು, ಗಮನಿಸ್ತಿರ್ಬೋದು. ಫಸ್ಟು ಒಂದು ಒಳಗೆ ಹಾಕಿ ತಳ್ಳಿ ಇನ್ನೊಂದು ಹಾಕಿ ಕ್ಯಾಪ್ ಹಾಕಿದ್ರೆ ಸಾಕು. ಕೀಬೋರ್ಡ್ ಒಂದ್ಸಲ ಹಾಕಿದ್ಮೇಲೆ ಇನ್ನು ಶೆಲ್ ಬ್ಯಾಟ್ರಿ ಡೌನ್ ಆಗೋವರೆಗೂ ಯಾರು ಚೇಂಜ್ ಮಾಡಲ್ಲ. ಹೆಂಗಪ್ಪ ಹಾಕೋದು? ಹಾಂ, ಗಮನಿಸ್ತಿರ್ಬೋದು. ಇದರಲ್ಲಿ ಒಂದೇ ಒಂದು ಬೇಜಾರು ಅಂದರೆ ಲೈಟ್ ಇಂಡಿಕೇಟ್ರು, ನಂಬರ್ ಲಾಕ್ ಮತ್ತು ಸ್ಕ್ರಾಲ್ ಲಾಕ್ ಇಂಡಿಕೇಟರ್ ಕೊಟ್ಟಿಲ್ಲ. ಇನ್ನು ನೋಡಿ ಸ್ಲಿಮ್ ಆಗಿದೆ. ಬ್ಯಾಕ್ ಸೈಡ್ ಎಲಿವೇಟ್ರ್ ಎತ್ತಿ ಇಟ್ಟರೆ ಇಷ್ಟ ಹೈಟ್ ಬರುತ್ತೆ. ಸಿಸ್ಟಮ್ ಕನೆಕ್ಟ್ ಮಾಡಿ ನೋಡೋಣ. ನಿಮಗೆ ಇಲ್ಲೇನೆ ಗೊತ್ತಾಗುತ್ತೆ. ನೋಡಿ ಮೌಸ್ ಆನ್ ಆಗಿದೆ. ಇಲ್ಲೇ ಆಫ್ ಆನ್ ಬಟನ್ ಇರೋದ್ರಿಂದ ನಿಮಗೆ ಯಾವಾಗ ಬೇಕೋ ಅವಾಗ ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು. ಬ್ಯಾಟ್ರಿ ಸೇವ್ ಆಗುತ್ತೆ ಅವಾಗ. ಮೌಸ್ ನೀಟಾಗಿ ವರ್ಕ್ ಆಗ್ತಿದೆ, ಚೆನ್ನಾಗಿ ನೋಡ್ತಿರ್ಬೋದು. ಎಲ್ಲೂ ಲ್ಯಾಗ್ ಅನ್ಸಲ್ಲ, ಕ್ಲೀನಾಗೆ ಸ್ಮೂತಾಗೆ ಎಲ್ಲಿ ಟ್ರಾವೆಲ್ ಆಗುತ್ತೆ ಅಲ್ಲಿ ಟ್ರಾವೆಲ್ ಆಗ್ತಿದೆ. ಇನ್ನು ಕೀಬೋರ್ಡ್ ನೋಡೋದಾದರೆ, ಟೈಪ್ ಮಾಡಿದ್ರೆ ಕ್ಲೀನಾಗಿ ಎಲ್ಲ ಲೆಟರ್ಸ್ ಕೂಡ ಟೈಪ್ ಆಗುತ್ತೆ. ನೋಟ್ ಪ್ಯಾಡ್ ಓಪನ್ ಮಾಡಿ ಗಮನಿಸ್ತಿರ್ಬೋದು. ಇವಾಗ ಟೈಪ್ ಮಾಡಿ ತೋರಿಸ್ತೀನಿ ನೋಡಿ. ಎಲ್ಲ ಲೆಟರ್ ಕ್ಲೀನಾಗಿ ಟೈಪ್ ಆಗ್ತಿದೆ. ಎಲ್ಲ ಬಟನ್ ಕ್ವಾಲಿಟಿ ಚೆನ್ನಾಗಿರೋ, ಅಷ್ಟಾಗಿ ಸೌಂಡ್ ಕೂಡ ಆಗಲ್ಲ. ಇದು ಕ್ಲಾಸಿಕ್ ಆಗಿರೋದ್ರಿಂದ ನಿಮಗೆ ಗೇಮಿಂಗ್ ಕೀಬೋರ್ಡಲ್ಲಿ ಸೌಂಡ್ ಜಾಸ್ತಿ ಬರುತ್ತೆ, ಇದರಲ್ಲಿ ಅಷ್ಟು ಬರಲ್ಲ. ಇನ್ನು ಇದರಲ್ಲಿ ಒಂದೇ ಒಂದು ಬೇಜಾರೇನೆಂದರೆ ಲೈಟ್ ಇಂಡಿಕೇಟ್ರು, ನಂಬರ್ ಲಾಕ್ದು ಇಂಡಿಕೇಟ್ರು, ನಂಬರ್ ಲಾಕ್ ಆನ್ ಆಗಿದೆಯಾ ಆಫ್ ಆಗಿದೆಯಾ, ಸ್ಕ್ರಾಲ್ ಲಾಕ್ ಆನ್ ಆಗಿದೆಯಾ ಆಫ್ ಆಗಿದೆಯಾ ಅನ್ನೋದೇ ಗೊತ್ತಾಗಲ್ಲ. ಬಿಟ್ಟರೆ ಇದರಲ್ಲಿ ಇದಿಷ್ಟು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಸೂಪರ್ ಆಗಿದೆ.